नमः। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं ಚಂದ್ರಶೇಖರಭಾರತೀಂ. ಆತ್ಮೀಯ ಗುರುಕುಲ ಬಳಗಕ್ಕೆ ಇವತ್ತಿನ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಆದಿಶಂಕರರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ, ನಮಗೆಲ್ಲರಿಗೂ ಅದನ್ನು ದಯಪಾಲಿಸಿದ್ದಾರೆ. ಅದರಲ್ಲೂ ವಿಶಿಷ್ಟವಾಗಿ ಈ ಭಜಗೋವಿಂದಂ ಎಂಬುವಂತಹ ಸ್ತೋತ್ರವು ಪ್ರಮುಖವಾದಂತಹದ್ದು. ಬನ್ನಿ, ಸುಮಾರು ಮುಕ್ಕಾಲಷ್ಟು ಕಲ್ತ್ಕೊಂಡಿದ್ದೀವಿ ಈಗಾಗಲೇ. ಎಷ್ಟು ಕಲ್ತ್ಕೊಂಡಿದ್ದೇವೆಯೋ ಅಷ್ಟನ್ನು ಅಭ್ಯಾಸ ಮಾಡೋಣ. ಇನ್ನೂ ಕೆಲವು ಶ್ಲೋಕಗಳನ್ನು ಈ ಸಂಚಿಕೆಯಲ್ಲಿ ಕಲ್ತ್ಕೊಳ್ಳೋಣ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅಲ್ಲ, ಇನ್ನೊಂದ್ಸತಿ ಜ್ಞಾಪಕ ಇಟ್ಕೊಳ್ಳಿ. ಡುಕೃಂಕರಣೆ ನಹಿ ನಹಿ ರಕ್ಷತಿ ಡುಕೃಂಕರಣೆ. ಹೇಳಿ. ವಿತ್ತಂ ತೇನ ವಿನೋದಯ ಚಿತ್ತಂ ನಾರೀ ಸ್ತನಭರನಾಭೀದೇಶಂ ದೃಷ್ಟ್ವಾ ಮಾಗಾಮೋಹಾವೇಶಂ ಏತನ್ಮಾಂಸವಸಾದಿ ವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ. ನಳಿನೀದಲಗತ ಜಲಮತಿ ತರಲಂ ತದ್ವಜ್ಜೀವಿತಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ. ಯಾವದ್ವಿತ್ತೋಪಾರ್ಜನ ಸಕ್ತಃ ಜಜ್ಜರ ದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ. ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೇ. ಗತವತಿ ವಾಯೌ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಬಾಲಸ್ತಾವತ್ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರೇ ಬ್ರಹ್ಮಣಿ. ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ ಕಸ್ಯ ತ್ವಂ ತತ್ವಂ ಚಿಂತಯ ತದಿಹ ಭ್ರಾತಃ. ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ. ವಯಸಿ ಗತೆ ಕಾಮವಿಕಾರಃ ಶುಷ್ಕೆ ನೀರೆ ಕಃ ಕಾಸಾರಃ ಕ್ಷೀಣೆ ವಿತ್ತೆ ಕಃ ಪರಿವಾರಃ ಜ್ಞಾತೆ ಕಃ ಸಂಸಾರಃ. ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲಃ ಸರ್ವಂ. ಮಾಯಾಮಯಮಿದಮಖಿಲಂ ಬುದ್ಧ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ದಿನಯಾಮಿನ್ಯೌ ಪ್ರಾತಃ ಶಿಶಿರವಸಂತೌ ಪುನರಾಯಾತಃ ಕಾಲಃ ಕ್ರೀಡತಿ ಗಚ್ಚತ್ಯಾಯುಃ. ಕಾತೆ ಕಾಂತಾ ಧನಗತ ಚಿಂತಾ ವಾತುಲಕಿಂ ತವ ನಾಸ್ತಿ ನಿಯಂತ. ತ್ರಿಜಗತಿ ಸಜ್ಜನ ಸಂಗತಿರೇಕ ಭವತಿ ಭವಾರ್ಣವತರಣೇ ನೌಕಾ. ಜಟಿಲೋ ಮುಂಡೀಲುಂಛಿತ ಕೇಶಃ
बहुकृतवेषः पश्यन्नपि च न पश्यति मूढः ह्युदरनिमित्तं बहुकृतवेषः अङ्गं गलितं दशनविहीनं जातं तुण्डं वृद्धो याति गृहीत्वा दण्डम् अग्रे वह्निः पृष्ठे भानुः रात्रौ चुबुकसमर्पितजानुः करतलभिक्षस्तरुतलवासः आशापाशः कुरुते गङ्गासागरगमनं व्रतपरिपालनमथवा ज्ञानविहीनः सर्वमतेन भजति जन्मशतेन सुरमन्दिरतरुमूलनिवासः शय्या भूतलमजिनं वासः भोगत्यागः कस्य सुखं न करोति विरागः योगरतो वा सङ्गरतो वा सङ्गविहीनः यस्य ब्रह्मणि रमते चित्तं नन्दति नन्दति नन्दत्येव। भगवद्गीता किञ्चिदधीता भगवद्गीता किञ्चिदधीता किञ्चिदधीता भगवद्गीता किञ्चिदधीता ಇನ್ನೊಂದು ಸರ್ತಿ ಗಂಗಾ ಜಲಲವ ಕಣಿಕಾ ಪೀತಾ ಗಂಗಾ ಜಲಲವ ಕಣಿಕಾ ಪೀತಾ ಭಗವದ್ಗೀತಾ ಕಿಂಚಿದಧೀತಾ ಗಂಗಾ ಜಲಲವ ಕಣಿಕಾ ಪೀತಾ ಸಕೃದಪಿ ಸಕೃದಪಿ ಯೇನ ಮುರಾರಿ ಸಮರ್ಚ ಸಕೃದಪಿ ಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ ಭಗವದ್ಗೀತಾ ಕಿಂಚಿದಧೀತಾ ಗಂಗಾ ಜಲಲವ ಕಣಿಕಾ ಪೀತಾ ಭಗವದ್ಗೀತಾ ಕಿಂಚಿದಧೀತಾ ಗಂಗಾ ಜಲಲವ ಕಣಿಕಾ ಪೀತಾ ಸಕೃದಪಿ ಯೇನ ಮುರಾರಿ ಸಮರ್ಚ ಸಕೃದಪಿ ಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ ಭಗವದ್ಗೀತಾ ಕಿಂಚಿದಧೀತಾ ಗಂಗಾ ಜಲಲವ ಕಣಿಕಾ ಪೀತಾ ಸಕೃದಪಿ ಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ ಈಗ ಈ ಶ್ಲೋಕ ಇದೆಯಲ್ಲ
ನನ್ನ ಜೊತೆಗೆ ಹೇಳಿ. ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿ ಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಭಗವದ್ಗೀತಾ ಇನ್ನೊಂದ್ಸರ್ತಿ. ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿ ಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಇಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳೇ, ಭಗವದ್ಗೀತಾ ಕಿಂಚಿದಧೀತ, ಸ್ವಲ್ಪ ಮಟ್ಟಿಗಾದ್ರೂ ಭಗವದ್ಗೀತೆಯನ್ನು ಯಾರು ಓದ್ತಾರೋ ಅಂತಹವರ ವಿಷಯದಲ್ಲಿ, ಅಂದ್ರೆ ಏನರ್ಥ? ಸ್ವಲ್ಪನಾದ್ರೂ ಭಗವದ್ಗೀತೆ ಓದಬೇಕು. ನಾವು ಭಾರತದಲ್ಲಿ ಹುಟ್ಟಿ ಭಗವದ್ಗೀತೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂದ್ರೆ ನಾವು ಭಾರತೀಯರೇ ಅಲ್ಲ ಮಕ್ಕಳೇ. ನಿಮ್ಮ ಮನೆಗಳಲ್ಲಿ, ಎಲ್ಲರ ಮನೆಗಳಲ್ಲೂ ಹೋಗ್ಬಿಟ್ಟು ನೀವು ಕೇಳಬೇಕು ದೊಡ್ಡವ್ರನ್ನ, ನಮ್ಮ ಮನೆಯಲ್ಲಿ ಭಗವದ್ಗೀತೆ ಪುಸ್ತಕ ಇದೆಯಾ? ಇಲ್ಲ ಅಂದ್ರೆ ಕೂಡಲೇ ಒಂದು ಬುಕ್ ತಂದ್ಕೋಬೇಕು, ಸರಿನಾ? ಯಾಕೆ? ಮನೆಯಲ್ಲಿ ಪುಸ್ತಕಗಳನ್ನ ಇಟ್ಕೊಳ್ತಾ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ, ಒಂದು ಒಳ್ಳೆ ಉಪಯೋಗಕ್ಕೆ ಬರುತ್ತೆ. ಅದು ಏನಪ್ಪ ಅದು ಅಂದ್ರೆ, ಪುಸ್ತಕಗಳು ಇದ್ದು 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 ಓದೋದೇ ಇಲ್ಲ ಕೆಲವರು. ಸುಮ್ಮನೆ ಪುಸ್ತಕ ತಗೊಂಬಂದು ಇಡ್ತಾ ಇರ್ತಾರೆ. ಅದು ಒಳ್ಳೆ ಅಭ್ಯಾಸ. ಯಾಕೆ ಅಂದರೆ ಇವತ್ತಲ್ಲ ನಾಳೆ ಇಷ್ಟು ಪುಸ್ತಕಗಳು ಇಲ್ಲಿ ಇದೆಯಲ್ಲ, ಇದೇನಾಗಿರಬಹುದು ಅಂತ ಒಂದು ಆಲೋಚನೆ ಬರುತ್ತೆ ನಮ್ಮ ಮನಸ್ಸಿಗೆ. ಆಯಿತು, ಒಂದು ಪುಸ್ತಕ ತೆಗೆದು ಓದೋಣ, ಏನಿದೆಯೋ ನೋಡೋಣ ಅಂತ ಮನಸ್ಸಿಗೆ ಕಾಣತ್ತೆ. ಆಗ ಒಂದು ಪುಸ್ತಕ ತೆಗೆದುಕೊಳ್ತೀರಾ, ಅದನ್ನು ಓದ್ತೀರಾ. ಓದ್ತಾ ಹೋದಂಗೆ ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗತ್ತೆ. ಒಂದು ಪುಸ್ತಕ ಆಗೋಗತ್ತೆ ಓದಿ. ಆ ಒಂದು ಓದೋಂತಹ ಚಟ, ಹ್ಯಾಬಿಟ್ಟು ನಮಗೆ ಶುರು ಆಯಿತು ಅಂದರೆ ಅದನ್ನ ಇಡ್ತೀವಿ, ಇನ್ನೊಂದು ಪುಸ್ತಕ ತೆಗೆದುಕೊಳ್ತೀವಿ, ಅದನ್ನು ಓದ್ತಾ ಇರ್ತೀವಿ. ಅದು ಮುಗ್ದೋಗತ್ತೆ, ಅದನ್ನ ಇಡ್ತೀವಿ, ಮತ್ತೊಂದು ಪುಸ್ತಕ ತಗೊಳ್ತೀವಿ. ಹೀಗೆ ಪುಸ್ತಕವನ್ನು ಓದುವಂತಹ ಹವ್ಯಾಸ ಬೆಳೆಸ್ಕೊಳ್ತೀವಿ ನಾವು. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಪುಸ್ತಕಗಳು ತರ್ತಾನೇ ಇರಬೇಕು. ಒಳ್ಳೆ ರೀತಿಯಲ್ಲಿ ಅದನ್ನ ಜೋಡಣೆ ಮಾಡಿ ಅದನ್ನ ಅವಾಗವಾಗ ತೆಗೆದುಕೊಂಡು ಓದ್ತಾನೇ ಇರಬೇಕು. ಅದರಲ್ಲೂ ಮುಖ್ಯವಾಗಿ 3 ಪುಸ್ತಕ ಇರಲೇಬೇಕು ನಮ್ಮ ಮನೆಗಳಲ್ಲಿ. ಮೊದಲನೇದು ಭಾಗವತ ಅಥವಾ ಭಗವದ್ಗೀತೆ ಇದ್ರೂ ಪರವಾಗಿಲ್ಲ, ಭಾಗವತ ತುಂಬಾ ದೊಡ್ಡದು, ಇವಾಗ ಬೇಡ, ಆಮೇಲೆ ಇಟ್ಕೊಳ್ಳಿ. ಮೊದಲನೇದೇನು ಇಟ್ಕೊಳ್ಳಿ? ಭಗವದ್ಗೀತೆ ಇಟ್ಕೊಳ್ಳಿ, ರಾಮಾಯಣ ಇಟ್ಕೊಳ್ಳಿ, ಮಹಾಭಾರತ ಇಟ್ಕೊಳ್ಳಿ. ಈ 3 ಪುಸ್ತಕಗಳು ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಎಲ್ಲ ಭಾರತೀಯರ ಮನೆಯಲ್ಲೂ. ಭಗವದ್ಗೀತೆಯನ್ನು ಸ್ವಲ್ಪ ಓದಿದ್ರೂ ಸಾಕಂತೆ. ಗಂಗಾ ಜಲಲವ ಕಣಿಕಾ ಪೀತ, ಗಂಗಾ ಜಲವನ್ನು ಒಂದೇ ಒಂದು ಹುಂಡು ಕುಡಿದ್ರೂ ಸಾಕಂತೆ, ಒಂದು ಡ್ರಾಪ್ ಗಂಗಾ ಜಲ ಕುಡಿದ್ರೂ ಸಾಕಂತೆ. ಸಕೃದಪಿ ಯೇನ ಮುರಾರಿ ಸಮರ್ಚ, ಒಂದೇ ಒಂದು ಸರ್ತಿ ಆದ್ರೂ ಶ್ರದ್ಧಾ ಭಕ್ತಿಗಳಿಂದ ಆ ವಿಷ್ಣು ಪರಮಾತ್ಮನನ್ನು ಪೂಜಿಸಿದ್ರೂ ಸಾಕಂತೆ. ಅಂತಹವನ ಬಗ್ಗೆ, ಅಂತಹವನ ವಿಷಯದಲ್ಲಿ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಯಮ ಬರ್ತಾನಲ್ಲ, ಯಮ ಬಂದು ನಮ್ಮನ್ನ ಎಳ್ಕೊಂಡು ಹೋಗ್ತಾನೆ. ಅಂದ್ರೆ ಪ್ರಾಣ ತೆಗೆದುಕೊಂಡು ಹೋಗೋದು ಯಾರು? ಯಮ ತಾನೆ. ಅವನು ಓಹ್ ಇಂಥವನನ್ನ ನಾನು ಮುಟ್ಲೇಬಾರ್ದಪ್ಪ, ಇವನು ಹೋಗಬೇಕಾಗಿರೋದು ವೈಕುಂಠಕ್ಕೆ ಅಂಥೇಳಿ ವೈಕುಂಠಕ್ಕೆ ನಮ್ಮನ್ನ ಕಳಿಸ್ಕೊಡ್ತಾರಂತೆ. ನೋಡಿ ಎಂತಹ ಮಹತ್ವ. ಭಗವದ್ಗೀತೆಯನ್ನು ಓದಬೇಕು, ಗಂಗಾಜಲವನ್ನು ಒಂಚೂರಾದರೂ ಕುಡಿಬೇಕು, ಆಮೇಲೆ ವಿಷ್ಣುವಿಗೆ ಒಮ್ಮೆನಾದರೂ ಭಕ್ತಿಯಿಂದ ಪೂಜೆ ಮಾಡಬೇಕು. ಹೀಗೆ ಯಾರು ಮಾಡ್ತಾರೋ ಅಂತಹವರ ವಿಷಯದಲ್ಲಿ ಯಮ ಏನೂ ಯೋಚನೆ ಮಾಡೋದೇ ಇಲ್ಲ. ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಇವನಿಗೆ ಸ್ವರ್ಗ ಕೊಡ್ಬೇಕಾ ನರಕ ಕೊಡ್ಬೇಕಾ ಏನೂ ಇಲ್ಲ, ಮುಕ್ತಿ ಕೊಟ್ಬಿಡೋಣ ಅಥವಾ ವೈಕುಂಠ ಕೊಟ್ಬಿಡೋಣ ಅಂತ ಹೇಳ್ತಾನಂತೆ. ಇನ್ನೊಂದ್ಸತಿ ಹೇಳೋಣ ಈ ಶ್ಲೋಕನ.
ಭಗವದ್ಗೀತಾ ಕಿಂಚಿದಧೀತಾ ಗಂಗಾಜಲಲವಕಣಿಕಾ ಪೀತಾ ಸಕೃದಪಿ ಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಪುನರಪಿ ಜನನಂ पुनरपि जननं ಪುನರಪಿ ಜನನಂ पुनरपि जननं ಪುನರಪಿ ಮರಣಂ पुनरपि मरणं ಪುನರಪಿ ಜನನಂ ಪುನರಪಿ ಮರಣಂ. पुनरपि जननं पुनरपि मरणं ಇನ್ನೊಂದ್ಸರ್ತಿ. पुनरपि जननं पुनरपि मरणं ಪುನರಪಿ ಜನನೀ पुनरपि जननी ಜಠರೇ ಶಯನಂ जठरे शयनं ಪುನರಪಿ ಜನನಂ ಪುನರಪಿ ಮರಣಂ. पुनरपि जननं पुनरपि मरणं ಪುನರಪಿ ಜನನೀ पुनरपि जननी ಜಠರೇ ಶಯನಂ जठरे शयनं ಪುನರಪಿ ಜನನೀ ಜಠರೇ ಶಯನಂ. पुनरपि जननी जठरे शयनं ಪುನರಪಿ ಜನನಂ ಪುನರಪಿ ಮರಣಂ. पुनरपि जननं पुनरपि मरणं ಪುನರಪಿ ಜನನೀ ಜಠರೇ ಶಯನಂ. पुनरपि जननी जठरे शयनं ಇಹ ಸಂಸಾರೇ इह संसारे ಬಹುದುಸ್ತಾರೆ. बहुदुस्तारे ಇಹ ಸಂಸಾರೇ ಬಹುದುಸ್ತಾರೆ. इह संसारे बहुदुस्तारे ಕೃಪಯಾ ಪಾರೇ कृपया पारे ಪಾಹಿ ಮುರಾರೇ. पाहि मुरारे ಕೃಪಯಾ ಪಾರೇ कृपया पारे ಪಾಹಿ ಮುರಾರೇ. पाहि मुरारे ಪುನರಪಿ ಜನನಂ ಪುನರಪಿ ಮರಣಂ. पुनरपि जननं पुनरपि मरणं ಪುನರಪಿ ಜನನೀ ಜಠರೇ ಶಯನಂ. पुनरपि जननी जठरे शयनं ಪುನರಪಿ ಜನನೀ ಜಠರೇ ಶಯನಂ. पुनरपि जननी जठरे शयनं ಇಹ ಸಂಸಾರೇ इह संसारे ಬಹುದುಸ್ತಾರೆ. बहुदुस्तारे ಇಹ ಸಂಸಾರೇ ಬಹುದುಸ್ತಾರೆ. इह संसारे बहुदुस्तारे ಕೃಪಯಾ ಪಾರೇ ಪಾಹಿ ಮುರಾರೇ. कृपया पारे पाहि मुरारे ಪುನರಪಿ ಜನನಂ ಪುನರಪಿ ಮರಣಂ. पुनरपि जननं पुनरपि मरणं ಪುನರಪಿ ಜನನೀ ಜಠರೇ ಶಯನಂ. पुनरपि जननी जठरे शयनं ಇಹ ಸಂಸಾರೇ ಬಹುದುಸ್ತಾರೆ. इह संसारे बहुदुस्तारे ಕೃಪಯಾ ಪಾರೇ ಪಾಹಿ ಮುರಾರೇ. कृपया पारे पाहि मुरारे ನನ್ನ ಜೊತೆಗೆ ಹೇಳಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಇಹ ಸಂಸಾರೇ ಬಹುದುಸ್ತಾರೆ. ಕೃಪಯಾ ಪಾರೇ ಪಾಹಿ ಮುರಾರೇ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಇಹ ಸಂಸಾರೇ ಬಹುದುಸ್ತಾರೆ. ಕೃಪಯಾ ಪಾರೇ ಪಾಹಿ ಮುರಾರೇ. ಪುನರಪಿ ಜನನಂ पुनरपि मरणं पुनरपि जननी जठरे शयनं इह संसारे बहुदुस्तारे कृपया पारे पाहि मुरारे ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ? ಒಬ್ಬ ಮನುಷ್ಯ ಹುಟ್ಟುತ್ತಾನೆ. ಹಿ ವಿಲ್ ಟೇಕ್ ಬರ್ತ್. ಹುಟ್ಟ ಮೇಲೆ ಒಂದು ದಿವಸ ಸಾಯ್ತಾನೆ. ಒಂದು ದಿವಸ ಹಿ ವಿಲ್ ಡೈ. ಸರಿ, ಸತ್ತ. ಆವಾಗ ಇನ್ನೊಂದು ಜನ್ಮ ತಗೊಳ್ತಾನೆ. ಆಮೇಲೆ ಸತ್ತೋಗ್ತಾನೆ.
ಆಮೇಲೆ ತಿರುಗಿ ಹುಟ್ಟುತ್ತಾನೆ, ಆಮೇಲೆ ತಿರುಗಿ ಸತ್ತೋಗ್ತಾನೆ. ಹೀಗೆ ಬರ್ತು ಡೆತ್ತು ಹೀಗೆ ಅದೊಂಥರ ಸರ್ಕಲ್ಲು ಸುತ್ತುತ್ತಾನೇ ಇರತ್ತೆ. ಇದಕ್ಕೆ ಎಂಡೇ ಇಲ್ಲ. ಎಂಡ್ ತೋರಿಸ್ಬೇಕಾಗಿರೋರು ಯಾರು? ಆ ಮುರಾರಿಯಾದ ಕೃಷ್ಣ, ವಿಷ್ಣು. ಅವನೇ ನಮಗೆ ಒಂದು ಸ್ಟಾಪ್ ಅಂತ ತೋರಿಸ್ಬೇಕು, ಸಿಗ್ನಲ್ನ. ಅದು ತೋರಿಸೋರು ಯಾರು? ಭಗವಂತ. ಇಲ್ಲ ಅಂದ್ರೆ ಏನಾಗತ್ತೆ? ನಾವು ಹುಟ್ತೀವಿ, ಹುಟ್ಟಿದ ಮೇಲೆ ಸಾಯ್ತೀವಿ. ತಿರುಗಿ ಹುಟ್ಟಕ್ಕೆ ಮುಂಚೆ ಜನನಿ ಅಂದರೆ ತಾಯಿ, ಜಠರ ಅಂದರೆ ಊಂಬ್, ಹೊಟ್ಟೆ. ತಾಯಿಯ ಹೊಟ್ಟೆಯಲ್ಲಿ ಇರ್ತೀವಿ, ತಿರುಗಿ ಪ್ರಸವವಾಗತ್ತೆ, ಜನನ ಆಗತ್ತೆ. ಜನನ ಆದಮೇಲೆ ಮರಣ, ತಿರುಗಿ ಜನನ, ತಿರುಗಿ ಮರಣ ಹೋಗ್ತಾನೇ ಇರತ್ತಂತೆ. ಇಹ ಸಂಸಾರೇ ಬಹುದುಸ್ತಾರೆ. ಈ ವರ್ಲ್ಡ್ ಇದೆಯಲ್ಲ, ಇದು ದಾಟ್ಕೊಂಡು ಮೇಲಕ್ಕೆ ಹೋಗೋದು ತುಂಬ ಕಷ್ಟ ಅಂತೆ. ಅಂದ್ರೆ ಏನರ್ಥ? ಈ ಜನನ ಮರಣಗಳ ಒಂದು ಚಕ್ರ ಇದೆಯಲ್ಲ, ಸರ್ಕಲ್ಲು, ಅದನ್ನ ಸ್ಟಾಪ್ ಮಾಡಿ ಅದನ್ನ ಮೀರ್ಕೊಂಡು ಹೋಗುವಂಥದ್ದು ತುಂಬ ಕಷ್ಟ. ಆ ಒಂದು ಇದಕ್ಕೆ ಬ್ರೇಕ್ ಹಾಕೋದು ಯಾರು? ಭಗವಂತ, ವಿಷ್ಣು. ಕೃಪಯಾ ಪಾರೇ ಪಾಹಿ ಮುರಾರೇ. ಅಪ್ಪ, ಈ ಜನನ ಮರಣ ಅನ್ನೋಂಥ ಚಕ್ರ ನೀವು ನೋಡಿರ್ತೀರಿ. ಯು ಕೀಪ್ ಎ ವೀಲ್, ಸುಮ್ಮನೆ ತಿರುಗಿಸ್ತಾ ಇರಿ, ಅದು ಗುರ್ರ ಅಂತ ತಿರುಗತ್ತೆ. ನೀವೇ ಹೀಗಂದ್ರೆ ಸ್ಟಾಪ್ ಆಗತ್ತೆ ಅಲ್ವಾ? ಯಾವಾಗ ಅದು ನೀವು ಪ್ರಯತ್ನ ಮಾಡಬೇಕು ಸ್ಟಾಪ್ ಮಾಡೋಕ್ಕೆ. ಈ ಜನನ ಮರಣ ಅನ್ನುವಂಥ ಸರ್ಕಲ್ ಸ್ಟಾಪ್ ಮಾಡಬೇಕಾದ್ರೆ ಯಾರು ಪ್ರಯತ್ನ ಮಾಡಬೇಕು? ಭಗವಂತ. ಯಾರು ಪ್ರಾರ್ಥಿಸ್ಕೋಬೇಕು? ನಾವು. ಅದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ. ಭಗವದ್ಗೀತಾ ಕಿಂಚಿದಧೀತಾ ಗಂಗಾ ಜಲಲವ ಕಣಿಕಾ ಪೀತಾ ಸಕೃದಪಿಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ. ಕೃಪಯಾ ಪಾರೇ ಪಾಹಿ ಮುರಾರೇ. ಆ ಮುರಾರಿಯಾದಂತಹ ಭಗವಂತನನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಳೋಣ. ಪುನಃ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು.